ಹಿರಿಯ ಪತ್ರಕರ್ತರಾಗಿರುವಂಥ ರಾಮಕೃಷ್ಣ ಅವರನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್, ಕಳೆದ ಬಾರಿ 25ಕ್ಕೆ 25 BJP ಗೆದ್ದುಕೊಂಡಿತ್ತು. ಈ ಬಾರಿ 28ರಲ್ಲಿ 25 + 1 ಈ ಬಾರಿ ಒಟ್ಟು ನಮಗೆ ದಕ್ಷಿಣ ಭಾರತದಲ್ಲಿ 130 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಆದರೂ ಕಳೆದ ಬಾರಿ ಆ 130ರಲ್ಲಿ ಹೋಲಿಸಿದಾಗ BJP ಗೆದ್ದಿದ್ದು 29, ಕಾಂಗ್ರೆಸ್ ಗೆದ್ದಿದ್ದು ಟೋಟಲ್ 28 ಓವರಾಲ್ ಆಗಿ. ಮುಖ್ಯವಾಗಿ 370, 400 ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ಗೆ ಮತ್ತು JDSಗೆ ನಿಮ್ಮ ಪ್ರಕಾರ ಈ ಕರ್ನಾಟಕ ಚುನಾವಣೆ ಎಷ್ಟು ಮಹತ್ವದ್ದು, ಯಾಕೆ ಮಹತ್ವದ್ದು? ಯಾಕೆ ಮಹತ್ವದ್ದು ಅಂದರೆ ಈಗ BJP ಈಗಾಗಲೇ 400 ಪಾರ್ ಅನ್ನುವ ಒಂದು ಘೋಷಣೆಯನ್ನು ಹೇಳ್ಕೊಂಡ್ಬಂದಿದೆ. ಸೊ 400 ಪಾರ್ಗೆ ಹೋಗಬೇಕಾದ್ರೆ ದಕ್ಷಿಣದಲ್ಲೇ ಹುಡುಕಬೇಕು. ಯಾಕಂದರೆ ನಾರ್ತಲ್ಲಿ ಸಾಕಷ್ಟು ಫುಲ್ ಇಲ್ಲ. ಹೌದು, ಚಾನ್ಸ್ ಇದೆ ಕೆಲವು ಕಡೆ. UPನಲ್ಲಿ ಏನೋ ಆಲ್ಮೋಸ್ಟ್ ಫುಲ್ಲು, ಬಿಹಾರದಲ್ಲಿ ಒಂಚೂರು ಈಗ ಗೊಂದಲ ಇರೋದ್ರಿಂದ ಅಲ್ಲಿ ನೋಡಬೇಕೇನಾಗುತ್ತೆ. ಸೊ ದಕ್ಷಿಣದಲ್ಲಿ ಹುಡುಕ್ತಾ ಇದ್ದಾರೆ. ಸೊ ದಕ್ಷಿಣದಲ್ಲಿ 130ರಲ್ಲಿ ಸದ್ಯಕ್ಕಿರ್ತಕ್ಕಂಥದ್ದು 29, 25 ಕರ್ನಾಟಕದಿಂದ, 4 ತೆಲಂಗಾಣದಿಂದ. ಹೌದು, ಅದು ಬಿಟ್ಟು ತಮಿಳುನಾಡಿನಿಲ್ಲ, ತೆಲುಗು ಏನೋ ಆಂಧ್ರ ಪ್ರದೇಶದಲ್ಲಿಲ್ಲ, ಕೇರಳದಲ್ಲಿಲ್ಲ. 50 ಬೇಕೇ ಬೇಕು ಸರ್. ಕಳೆದ ಬಾರಿ 29 ಇದ್ರೆ ಅವರ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ 50 ಬೇಕೇ ಬೇಕು. 50 ಬೇಕು. ಅದನ್ನು ಎಲ್ಲಿಂದ ಹುಡುಕ್ತಾರೆ? ಈಗ ಕರ್ನಾಟಕದಲ್ಲಿ ತಗೊಳ್ಳೋಣ. ಕರ್ನಾಟಕದಲ್ಲಿ ಹೈಯೆಸ್ಟ್ ಬಂದಿದ್ದು 25 ಅನ್ನೋದು ಏನೋ ಒಂದು ರೀತಿ ಲಾಟ್ರಿ ಬಂದಂಗೆ. ಹೌದು, ಬಿಕಾಸ್ ನೋಬಡಿ ಎಕ್ಸ್ಪೆಕ್ಟೆಡ್ ಅಷ್ಟೊಂದು ಬರುತ್ತೆ ಅಂತ ಹೇಳಿ ಅವರ ಜೊತೆ ಆದ ಸಂದರ್ಭದಲ್ಲೂ ಕೂಡ ಬಂದಿದೆ. ಅದನ್ನು ಉಳಿಸ್ಕೊಳ್ಬೇಕಾದಂಥ ಒಂದು ಚಾಲೆಂಜ್ ಇದೆ. ಆ ಚಾಲೆಂಜ್ ಮಧ್ಯದಲ್ಲಿ ಈಗ ಅಸೆಂಬ್ಲಿ ಎಲೆಕ್ಷನ್ ಸೋತಿದ್ದಾರೆ, ಸಿದ್ದರಾಮಯ್ಯನವರು ಬಂದಿದ್ದಾರೆ. ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅದೊಂದು ಚಾಲೆಂಜ್ ಆಗಿದೆ. ಕಾಂಗ್ರೆಸ್ಗೆ ಒಂದಷ್ಟು ಸೀಟ್ಸ್ ಗೆಲ್ಲಿಸ್ಬೇಕಂತ ಹೇಳಿ ಅವರು ಮಿನಿಮಮ್ 15, 20 ಅಂತ ಇದ್ದವರು ಈಗ ಬಹುಶಃ 10 ಕೆಳೆದಿದ್ದಾರೆ. ಬಹುಶಃ ಇನ್ನು ಎಲ್ಲಿಗೆ ಇಳಿತಾರೆ ಗೊತ್ತಿಲ್ಲ, ನೋಡಬೇಕು. ಎನಿವೆ, ಈ ಎಲ್ಲ ಚಾಲೆಂಜ್ಗಳ ಮಧ್ಯೆ BJPಗೆ ಎಲ್ಲೆಲ್ಲಿ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ ಇದೆ? ಕರ್ನಾಟಕದಲ್ಲಿ ಬಹುಶಃ ನನಗನ್ಸೋದು 20 + 20, 21 ಖಂಡಿತ ಬರ್ಬೋದು ಅಂತ ಅಂದ್ಕೊಂಡಿದ್ದೇನೆ. 25 ಅಲ್ಲದೆ ಇದ್ದರೂ ಇಟ್ ಇಸ್ ಪಾಸಿಬಲ್. ಅವರು ಐ ಥಿಂಕ್ ಆಂಧ್ರ ಪ್ರದೇಶದಲ್ಲಿ ಈ ಸರ್ತಿ ಭಾಳ ಸೀರಿಯಸ್ ಆಗಿ ನೋಡ್ತಾರೆ. ಅದು ಇನ್ನೂ ಅಲಯನ್ಸ್ ಅನೌನ್ಸ್ ಆಗಿಲ್ಲ, ಅದು ಟಾಕ್ಸ್ ನಡೀತಾ ಇದೆ. TDP ಜೊತೆಗೆ ಅಲಯನ್ಸ್ ಆದಂತೆ ಡೆಫಿನೆಟ್ಲಿ TDP ಜನಸೇನಾ ಜೊತೆಗೆ BJP ಹೋದರೆ ಸುಮಾರು ಅಲ್ಲಿ 25 ಸೀಟ್ ಇದೆ, 17ವರೆಗೂ ಬರ್ಬೋದು ಅನ್ನೋ ಒಂದು ಅಂದಾಜಿದೆ. ಸೊ ಆ ಪಾಸಿಬಿಲಿಟಿ ಬಂದರೆ ಅಲ್ಲಿ ನೋಡಿ, ಅಲ್ಲಿ ಈಗ ಅಂದರೆ ನಿಮ್ಮ ಪ್ರಕಾರ ಸರ್ ಮೈತ್ರಿಕೂಟದಲ್ಲಿ ಬಂದರೂ ಕೂಡ ಸಾಕು 50, ಅಥವಾ BJPನೇ ಇಷ್ಟು ಬರಬೇಕು ಅಂತಿದೆಯಾ? ಅಲ್ಲ, ಮೈತ್ರಿಕೂಟದಲ್ಲಿ ಓವರ್ ಆಲ್ ಬರಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ 303 ಇರ್ತಕ್ಕಂಥದ್ದು 353 ಇದು ಓವರ್ ಆಲ್. ಮೈತ್ರಿಕೂಟದ್ದು ಒಂದು 50 ಸೀಟ್ ಇದೆ ಈಗ ಕರೆಂಟ್ಲಿ. ಸೊ ಎರಡು ಜಾಸ್ತಿ ಆಗಬೇಕು ಅಂತ ಅವರ, ನೀವು 400 370 + 30 400 ಅವರ ಲೆಕ್ಕ ಪ್ರಕಾರ ಬರಬೇಕಂದ್ರೆ ನಿಮ್ಮ ಅಲಯನ್ಸ್ ಪಾರ್ಟ್ನರ್ಸ್ ಕೂಡ ಜಾಸ್ತಿ ಆಗಬೇಕು. ಸರ್ 21ರಲ್ಲಿ JDS ಇದೆಯಾ? JDS ಎಕ್ಸ್ಟ್ರಾನಾ? JDS 1 or 2 ಬರ್ಬೋದು. ಸಪರೇಟ್ 21ಕ್ಕೆ ಸೇರೋದಿಲ್ಲ, ಇಲ್ಲ ಪ್ಲಸ್ 23. ಓಕೆ, ಹಾಗಿದ್ರೆ ನಾನು ಸಿದ್ದರಾಜ್ ಅವ್ರ ಹತ್ರ ಕೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಸರ್, ನಿಮ್ಮ ನಾಯಕರಾಗಿರುವಂಥ DK ಶಿವಕುಮಾರ್ ಅವರು ಕರ್ನಾಟಕವನ್ನು ಗೆಲ್ಲಿಸಿದ್ರು, MLC ಚುನಾವಣೆಯಲ್ಲಿ ಗೆದ್ದರು, MP ಚುನಾವಣೆಯಲ್ಲಿ ಗೆದ್ದರು, ಪಕ್ಕದ ತೆಲಂಗಾಣ ಗೆಲ್ಲಿಸಿದ್ರು. ಈಗ ಮುಖ್ಯಮಂತ್ರಿ ಪಟ್ಟಕ್ಕೆ ಹತ್ತಿರವಿರುವಂಥದ್ದು ಏನು ಅಂತಂದರೆ, ಒಂದು ಅವಕಾಶ ಇರುವಂಥದ್ದು, ಇಲ್ಲೂ ಕೂಡ ಒಂದು ಅದ್ಭುತವಾದಂಥ ರಿಸಲ್ಟನ್ನು ತೋರಿಸಿದ್ರು ಅಂತ ಹೇಳಿ ಬೇರೆ ಬೇರೆ ಸಮೀಕ್ಷೆಗಳು, ಈಗ ಸುನಿಲ್ ಕನಗೋಳ ಒಂದು ಸಮೀಕ್ಷೆ ಕೂಡ ಬಂದಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಾವೊಂದು ಸಮೀಕ್ಷೆ ಮಾಡಿದ್ವಿ, ಅದರಲ್ಲಿ 26ರ ತನಕ BJP + JDS ಬರುತ್ತೆ ಅಂತೇಳಿ, ಉಳಿದದ್ದು ಕಾಂಗ್ರೆಸ್ ಬರುತ್ತೆ ಅಂಥೇಳಿ. ಇದು ಎಷ್ಟು ದೊಡ್ಡ ಸವಾಲು, ಇದನ್ನು ಪ್ರೂವ್ ಮಾಡಿ ತೋರಿಸಲಿಕ್ಕೆ ಅಂದರೆ DK ಶಿವಕುಮಾರ್ ಈಗಲೂ ಕೂಡ ಭಾಳ ಹತ್ತಿರದಲ್ಲಿದ್ದಾರೆ ಅಂತ ತೋರಿಸಬೇಕಂದ್ರೆ, ಈಗ ಸರ್ ಹೇಳಿದ್ರು ಒಂದು ಮಾತನ್ನು, 21 + 23 4-5 ಬಂದರೆ ಸಾಕಾಗತ್ತಾ ಅಂತ. ಈಗ ನೋಡಿ, ಈಗ ಚುನಾವಣೆ ಸ್ಟಾರ್ಟ್ ಆಗ್ತದೆ. ಯಾವುದೇ ಚುನಾವಣೆಗಳಾದರೂ ಕೂಡ ನರೇಟಿವ್ ಸೆಟ್ ಮಾಡ್ತಕ್ಕಂಥದ್ದು ಬಿಫೋರ್ 1 ಮಂತು, ಆ ಟೈಮಲ್ಲಿ ನರೇಟಿವ್ ಸೆಟ್ ಆಗುತ್ತೆ. ಈಗ ಸರ್ವೆಗಳು ಬರುತ್ತೆ, ಮತ್ತೆ ಕೆಲವರು ಸರ್ವೆಗಳು ಮಾಡಿಸ್ತಾರೆ. ಎಲ್ಲ ಸರ್ವೆಗಳು ಬಿಟ್ಬಿಡಿ, ಈಗ ನಿನ್ನೆ 7 ಜನರದ ಲಿಸ್ಟ್ ಕೊಟ್ಟಿದ್ರಲ್ಲ, ಎಷ್ಟು ಜನ ಗೆಲ್ತಾರೆ ಅದರಲ್ಲಿ? ಈಗ ಹೆಂಗೆ ಗೆಲ್ತಾರೆ ಹೇಳಿ ನನಗೆ? ಈಗ ಅದೇ ಹೇಳ್ಬಿಡಿ, ನಾನು ಈ 7 ಜನರಲ್ಲಿ ಹೇಳ್ಬಿಡ್ತೀನಿ ನಾನು ಎಷ್ಟು ಪರ್ಸೆಂಟ್ ಹೆಂಗೆ ಗೆಲ್ತಾರೆ ಅನ್ನೋದಕ್ಕಿಂತ, ಈಗ ಆ 7 ಕ್ಷೇತ್ರಗಳಲ್ಲಿ ಶಿವಮೊಗ್ಗ ಓಕೆ, ಮಂಡ್ಯ ಓಕೆ, ಈಗ ಏನ್ ಮಾಡ್ತೀರಿ? ಹಾವೇರಿ, ಈಗ ತುಮಕೂರು ಏನ್ ಮಾಡ್ತೀರಿ? ತುಮಕೂರು ಹೇಳಿ. ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ಸು ಇಡೀ ಚುನಾವಣಾ ವ್ಯವಸ್ಥೆನ ಪಾರದರ್ಶಕವಾಗಿ ನಾವು ಎಲ್ಲ ಚುನಾವಣೆಗಳನ್ನು ಕೂಡ ಒಂದು ವ್ಯತಿರಿಕ್ತವಾಗಿ ಒಂದು ಸಮಯೋಚಿತವಾಗಿ ಯಾವುದೇ ಚುನಾವಣೆಗಳನ್ನು ಎದುರಿಸ್ತಕ್ಕಂಥ ನೈತಿಕ ಬಲವನ್ನು ಹೊಂದಿದೆ. ಅದರಲ್ಲಿ ಎರಡು ಮಾತಿಲ್ಲ.
ನಾವು ಈಗ ನಿನ್ನೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿವಿಧ ರಾಜ್ಯಗಳಲ್ಲಿ ಅನೇಕ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದು ಪಕ್ಕದ ರಾಜ್ಯ ಪಕ್ಕದ ರಾಜ್ಯ ಕೇರಳ ಮಾತಾಡ್ಬೇಕು ನೀವು. ಅದೇನೆ ಈಗ ಅದನ್ನೇ ಕೇರಳದಲ್ಲಿ ಒಂದು ಮಾಡಿದ್ದೀವಿ, ಮತ್ತೆ ಛತ್ತೀಸ್ಗಢ ಮೇಘಾಲಯ ಕತ್ತು ಕುಯಿಸ್ಬಿಟ್ಟು ಮಾಡಿದ್ದೀವಿ, ಕತ್ತು ಕುಯಿಸ್ಬಿಟ್ಟು ಕೊನೆಗೂ ಮಾಡಿದ್ದೀವಿ. ನಮ್ಮ ಕರ್ನಾಟಕದಲ್ಲಿ 7 ಜನನ ನಿನ್ನೆ ಫಸ್ಟ್ ಲಿಸ್ಟಲ್ಲಿ ಅನೌನ್ಸ್ ಆಗಿದೆ. ಹಾಗಾಗಿ ನಮಗೆ ನೋ ಡೌಟು. ಯಾಕೆ ಅಂತಂದರೆ ನಾವು ಕೊಟ್ಟಿರ್ತಕ್ಕಂಥ ಜನಪರ ಯೋಜನೆಗಳಿರ್ಬೋದು ಈಗ, ಮತ್ತು ನಾವು ಮುಂದೆ ಈಗ ಇನ್ನು 5 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ನಾವು ನಾರಿ ಶಕ್ತಿ ಯೋಜನೆ, ಯುವ ಶಕ್ತಿ, ಸೊ ಅದೊಂದೇ ನಿಮ್ಮ ಬೇರೆ ಬೇರೆ ಮತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದಾಗ ಕೊಟ್ಟಿರ್ತಕ್ಕಂಥ ಯೋಜನೆಗಳಿತ್ತಲ್ಲ, ಅದನ್ನು ನಾವು ಜನಗಳ ಮುಂದೆ ಇಟ್ಟು ನಾವು ಮತವನ್ನು ಕೇಳ್ತಕ್ಕಂಥದ್ದು ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಕೂಡ ನಾವು ಈಗ ಚುನಾವಣೆ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ. ನಾವು ಸೋತಾಗೂ ಕೂಡ ಹತಾಶರಾಗಿಲ್ಲ. ಆಯ್ತಾ? ಸೋತ್ರಿಂದಲೇ ಹೆಂಗ್ ಹೇಳ್ಬೇಕು ಅಂತಂದ್ರೆ ಒಂದು ಮಾತು ಕೇಳಿ ಬರ್ತಾ ಇದ್ದಲ್ಲ, ಯಾರ್ದು ನಿರ್ಮಲಾ ಸೀತಾರಾಮನ್ ಸ್ಪರ್ಧೆ ಮಾಡ್ತಾರೆ, ಎಲ್ಲಿಂದ ದಕ್ಷಿಣ ಸ್ಪರ್ಧೆ ಮಾಡ್ತಾರೆ, ಮಾಡಕ್ಕಾಗಲ್ಲ. ನಿಮಗೆ ನಿರ್ಮಲಾ ಸೀತಾರಾಮನ್ ನಿಮಗೆ ಗೊತ್ತು ಸರ್? ನಿರ್ಮಲಾ ಸೀತಾರಾಮನ್ ಏನಾದ್ರು MP ಆದ್ರೆ, ಲೋಕಸಭಾ MP ಆದ್ರೆ ಅವ್ರು ತಮ್ಮ ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗುತ್ತೆ. ರಾಜ್ಯಸಭಾ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಎಲೆಕ್ಷನ್ ಆಗಬೇಕು ಕರ್ನಾಟಕದಿಂದ ಎಲೆಕ್ಷನ್ ಆಗುವ. ಕರ್ನಾಟಕದ ಪವರ್ ಜಾಸ್ತಿ ಇದೆ ಕಾಂಗ್ರೆಸ್ ಅಲ್ಲಿ, ಅವ್ರು ಗೆಲ್ತಾರೆ, ಬಿಟ್ಬಿಡ್ತಾರೆ ಅವ್ರು ಸುಮ್ಮನೆ. ಅಲ್ಲೇ ಕ್ಲಿಯರ್ ಆಗುತ್ತೆ, ನಿರ್ಮಲಾ ಸೀತಾರಾಮನ್ ಕರ್ನಾಟಕದಿಂದ ಸ್ಪರ್ಧೆ ಮಾಡೋದಿಲ್ಲ. ಇನ್ನು 3 ವರ್ಷ ಇದೆ. ಹೇಳಕ್ ಬರ್ತಾ ಇರ್ತಕ್ಕಂಥದ್ದು ಸರ್, ಕಳೆದ ಕೆಲವು ವರ್ಷಗಳಲ್ಲಿ ಗೆಲ್ಲುತ್ತೆ, ತುಮಕೂರು ಗೆಲ್ಲುತ್ತೆ. ತುಮಕೂರಲ್ಲಿ ಈಗ ಭಿನ್ನಾಭಿಪ್ರಾಯಗಳು. ಮುರಳೀಧರ ಸ್ಟೇಟ್ಮೆಂಟ್ ಕೇಳಿದ್ರೆ ಇವತ್ತು ಹೇಳ್ತೀನಿ. ಈಗ ನಮ್ ಚರ್ಚಾ ವಿಷಯನೇ ಅದು. ಆಯ್ತು, ಮುರಳೀಧರ ಹಾಲಪ್ಪ ಅವ್ರು ಇರ್ಬೋದು ಅಥವಾ ಬೇರೆ ಬೇರೆ ಯಾರೇ ಇದ್ರು ಕೂಡ ಒಂದು ಪಕ್ಷ ಅಂತ ಅಂದಮೇಲೆ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ಬಿಜೆಪಿನಲ್ಲೂ ಕೂಡ ಸದಾನಂದ ಗೌಡರು ಮುಖ್ಯಮಂತ್ರಿ ಆಗಿದ್ದವ್ರು ಹೇಳಿದ್ರು, BC ಪಾಟೀಲ್ ಹೇಳಿದ್ರು ಸಮಸ್ಯೆ ಇಲ್ಲ, ಸಮಸ್ಯೆ ಇಲ್ಲ. ಪ್ರಕಾಶ್ ಬಹಳ ದಿನಗಳ ನಂತರ ಬಂದಿರುವಂತದ್ದು. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ಕಿಚ್ಚಕ್ಕಲ್ಲ ವೇದಿಕೆ. ಇದು ಫೋಟೋ ಎಲ್ಲರದು ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆ್ಯಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆ್ಯಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆ್ಯಪ್ ಸ್ಟೋರ್ನಲ್ಲಿ ಲಭ್ಯವಿದೆ.